ಕರ್ನಾಟಕಕ್ಕೂ ಕೂಡ ಕಾಲಿಡ್ತಾರಾ ಸಿಎಂ ದಳಪತಿ ವಿಜಯ್. ಕರ್ನಾಟಕದಲ್ಲೂ ಕೂಡ ಟಿವಿಕೆ ಪಕ್ಷ ಬೆಳೆಸೋದಕ್ಕೆ ವಿಜಯ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬನ್ನಿ ಬನ್ನಿ ಅಂತ ಬಿಟ್ಟು ರೆಡ್ ಕಾರ್ಪೆಟ್ ಹಾಸ್ತಾ ಕಾಂಗ್ರೆಸ್. ನೆನ್ನೆಯಷ್ಟೇ ವಿಜಯ್ ಜೊತೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಆಹ್ವಾನದ ಮೇರೆಗೆ ವಿಜಯ್ ಎಂಟ್ರಿ ಕೊಡ್ತಾರಾ? ಗಡಿ ಮೀರಿ ಪಕ್ಷ ಬೆಳೆಸುವಂತಹ ಆಲೋಚನೆಯಲ್ಲಿರುವಂತಹ ದಳಪತಿ ಜನನಾಯಕನ್ ಎಂಟ್ರಿಯಿಂದ ರಾಜ್ಯ ರಾಜಕೀಯಕ್ಕೆ ಟ್ವಿಸ್ಟ್ಗಳು ಸಿಗಬಹುದಾ? ಮುಂದಿನ ವಾರ ಬೆಂಗಳೂರಿಗೆ ಬರ್ತಾರಾ ಹಾಗಾದ್ರೆ ದಳಪತಿ ವಿಜಯ್? ದಳಪತಿ ಮತ ಹೆಚ್ಚಿರೋ ಕ್ಷೇತ್ರಗಳ ಟಿವಿಗೆ ಸ್ಪರ್ಧೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ತಮಿಳು ಮತ ಹೆಚ್ಚಿಸಿರೋ ಕಡೆ ಸಿಎಂ ದಳಪತಿ ವಿಜಯ್ ಸಂಚಾರವನ್ನ ಮಾಡ್ತಾರಾ ಹಾಗಾದ್ರೆ? ಬೆಂಗಳೂರಿನಲ್ಲಿ ಹಲವೆಡೆ ಬಹುಸಂಖ್ಯಾತರಾಗಿರುವಂತಹ ತಮಿಳರು ಜಿಬಿಎನಲ್ಲಿ ಟಿವಿಗೆ ಸ್ಪರ್ಧಿಸದಿದ್ರೆ ಕಾಂಗ್ರೆಸ್ಗೆ ಆಗುವಂತಹ ಲಾಭ ನಷ್ಟಗಳೇನು? ಕರ್ನಾಟಕಕ್ಕೂ ಕೂಡ ಕಾಲಿಡ್ತಾರಾ ಹಾಗಾದ್ರೆ ದಳಪತಿ? ಜನನಾಯಕನ್ ಎಂಟ್ರಿಯಿಂದ ರಾಜ್ಯ ರಾಜಕೀಯಕ್ಕೆ ಟ್ವಿಸ್ಟ್ಗಳು ಸಿಗತ್ತಾ? ಜಿಬಿಎ ಮೂಲಕ ಬೆಂಗಳೂರಿಗೆ ಕಾಲಿಡುತ್ತಾ ಹಾಗಾದ್ರೆ ಟಿವಿಕೆ ಪಾರ್ಟಿ? ಸಿದ್ದರಾಮಯ್ಯ ಆಹ್ವಾನವನ್ನ ಕೊಟ್ಟಿದ್ದಾರೆ, ಅದರ ಬೆನ್ನಲ್ಲೇ ಬೆಂಗಳೂರಿಗೆ ವಿಜಯ್ ಎಂಟ್ರಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ತಮಿಳು ಮತ ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲಿ ಟಿವಿಕೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ತಮಿಳು ಮತ ಹೆಚ್ಚಿರೋ ಕಡೆ ಸಿಎಂ ದಳಪತಿ ವಿಜಯ್ ಸಂಚಾರವನ್ನು ಕೂಡ ಮಾಡಬಹುದು. ಬೆಂಗಳೂರಿನಲ್ಲಿ ಹಲವೆಡೆ ಬಹುಸಂಖ್ಯಾತರಾಗಿರುವಂತಹ ತಮಿಳರು ಜಿಬಿಎನಲ್ಲಿ ಟಿವಿಕೆ ಸ್ಪರ್ಧಿಸದಿದ್ರೆ ಕಾಂಗ್ರೆಸ್ ಜಾಕ್ಪಾಟ್. ಜಿಬಿಎನಲ್ಲಿ ಕಾಂಗ್ರೆಸ್ ಪರ ನಿಲ್ತಾರೆ ವಿಜಯ್ ಅಭಿಮಾನಿಗಳು. ಒಂದು ಕಾಲದಲ್ಲಿ ಗಾಂಧಿನಗರದಲ್ಲಿ ಗೆದ್ದಿದ್ದಂತಹ ಎಐಎಡಿಎಂಕೆ ಪಕ್ಷ ಹಿಸ್ಟರಿ ರಿಪೀಟ್ ಮಾಡುತ್ತಾ ಮತ್ತೊಂದು ತಮಿಳು ಪಾರ್ಟಿ ಅನ್ನುವಂತಹ ಪ್ರಶ್ನೆಗಳು ಇದೆ. ಸಿದ್ದರಾಮಯ್ಯ ಕಡೆಯಿಂದ ಆಹ್ವಾನ ಕೂಡ ಹೋಗಿರುವಂಥದ್ದು. ಆಲ್ರೆಡಿ 2 ವರ್ಷದಲ್ಲಿ ಪಕ್ಷವನ್ನ ಕಟ್ಟಿ ತಮಿಳುನಾಡಿನಲ್ಲಿ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾಯಿತು. ಇದೀಗ ಕರ್ನಾಟಕಕ್ಕೂ ಕೂಡ ಬರುವಂತಹ ಸಾಧ್ಯತೆಗಳು ಇದೆಯಾ? ಇಲ್ಲೂ ಕೂಡ ಟಿವಿಕೆ ಪಕ್ಷವನ್ನ ಕಟ್ಟುತ್ತಾರಾ ದಳಪತಿ ವಿಜಯ್? ಜಿಬಿಎಲ್ಲಿ ಕಾಂಗ್ರೆಸ್ ಪರ ನಿಲ್ತಾರೆ ವಿಜಯ್ ಅಭಿಮಾನಿಗಳು ಅನ್ನುವಂತಹ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಬಿಜೆಪಿಯಲ್ಲಿ ಟಿವಿಕೆ ಸ್ಪರ್ಧಿಸದಿದ್ರೆ ಕಾಂಗ್ರೆಸ್ಗೆ ಜಾಕ್ಪಾಟ್ ಹೊಡೆದಂಗೇನೆ. ಒಂದು ಕಾಲದಲ್ಲಿ ಗಾಂಧಿನಗರದಲ್ಲಿ ಎಡಿಎಂಕೆ ಪಕ್ಷ ಗೆದ್ದು ಬೀಗಿತ್ತು. ಮತ್ತೆ ಹಿಸ್ಟರಿ ರಿಪೀಟ್ ಆಗುತ್ತಾ? ತಮಿಳು ಪಾರ್ಟಿ ಗೆದ್ದು ಸ್ಪರ್ಧೆ ಮಾಡಿ ಸಿದ್ದರಾಮಯ್ಯ ಆಹ್ವಾನದ ಬೆನ್ನಲ್ಲೇ ಬೆಂಗಳೂರಿಗೆ ವಿಜಯ್ ಎಂಟ್ರಿ ಕೊಡ್ತಾ ಇರುವಂಥದ್ದು. ಮುಂದಿನ ವಾರ ಬೆಂಗಳೂರಿಗೆ ಬರ್ತಾರಾ ಹಾಗಾದ್ರೆ ದಳಪತಿ ವಿಜಯ್? ತಮಿಳು ಮತ ಹೆಚ್ಚಿರೋ ಕ್ಷೇತ್ರಗಳಲ್ಲಿ ಟಿವಿಕೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ತಮಿಳು ಮತ ಹೆಚ್ಚಿರುವ ಕಡೆ ಸಿಎಂ ದಳಪತಿ ವಿಜಯ್ ಸಂಚಾರವನ್ನ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜಿಬಿಎಲ್ಲಿ ಟಿವಿಕೆ ಸ್ಪರ್ಧಿಸದಿದ್ರೆ ಕಾಂಗ್ರೆಸ್ಗೆ ಜಾಕ್ಪಾಟ್ ಸಿಕ್ಕ ಹಾಗೆ. ಜಿಬಿಎಲ್ಲಿ ಕಾಂಗ್ರೆಸ್ ಪರ ನಿಲ್ತಾರೆ ವಿಜಯ್ ಅಭಿಮಾನಿಗಳು. ಗೆದ್ದೇ ಗೆಲ್ಲಿಸ್ತಾರೆ ಅನ್ನುವಂತಹ ಭರವಸೆ ಕೂಡ ಮತ್ತೊಂದು ಕಡೆ ಇರುವಂಥದ್ದು. ಬಿಕಾಸ್ ಈ ಹಿಂದೆ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದು ತಮಿಳು ಪಾರ್ಟಿ ಗೆದ್ದು ಗಾಂಧಿನಗರದಲ್ಲಿ ಎಐಎಡಿಎಂಕೆ ಪಕ್ಷ ಕಾಂಪೀಟ್ ಮಾಡಿ ಒಂದು ರೀತಿಯಾಗಿ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿತ್ತು. ಹಾಗೆ ಟಿವಿಕೆನೂ ಕೂಡ ತಮಿಳಿಗರು ಜಾಸ್ತಿ ಇರುವಂತಹ ಕ್ಷೇತ್ರದಲ್ಲಿ ನಿಂತರೆ ಗೆಲ್ಲಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಜಿಬಿಎ ಮೂಲಕ ಬೆಂಗಳೂರಿಗೆ ಕಾಲಿಡುತ್ತಾ ಟಿವಿಕೆ ಪಾರ್ಟಿ ಅನ್ನುವಂತಹ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಗಡಿಮೀರಿ ಪಕ್ಷವನ್ನ ಬೆಳೆಸುವಂತಹ ಆಲೋಚನೆಯಲ್ಲೂ ಕೂಡ ದಳಪತಿ ಇದ್ದಾರೆ. ಜನನಾಯಕನ್ ಎಂಟ್ರಿಯಿಂದ ರಾಜ್ಯ ರಾಜಕೀಯಕ್ಕೆ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆಗಳಿದೆ. ಕರ್ನಾಟಕಕ್ಕೂ ಕೂಡ ಕಾಲಿಡುತ್ತಾರಾ ಹಾಗಾದ್ರೆ ದಳಪತಿ ವಿಜಯ್ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಟಿವಿಕೆ ಪಕ್ಷವನ್ನ ವಿಜಯ್ ಬೆಳೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ಕಡೆ ರೆಡ್ ಕಾರ್ಪೆಟ್ ಅನ್ನ ಹಾಸಿ ಕರಿತಾ ಇದ್ದಾರೆ. ಸಿದ್ದರಾಮಯ್ಯನವರು ಆಹ್ವಾನವನ್ನು ಕೂಡ ಮಾಡಿರುವಂಥದ್ದು. ನಿನ್ನೆಯಷ್ಟೇ ವಿಜಯ್ ಜೊತೆ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಗಡಿಮೀರಿ ಪಕ್ಷವನ್ನ ಬೆಳೆಸುವಂತಹ ಆಲೋಚನೆ ಕೂಡ ವಿಜಯ್ಗಿರುವಂಥದ್ದು. ಸಿದ್ದರಾಮಯ್ಯ ಆಹ್ವಾನದ ಬೆನ್ನಲ್ಲೇ ಇದೀಗ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಮುಂದಿನ ವಾರದಲ್ಲಿ ದಳಪತಿ ವಿಜಯ್ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಕಾದು ನೋಡಬೇಕು, ಸ್ಪರ್ಧೆಯನ್ನ ಮಾಡ್ತಾರಾ? ತಮಿಳಿಗರು ಹೆಚ್ಚು ಇರುವಂತಹ ಕ್ಷೇತ್ರಗಳಲ್ಲಿ ನಿಂತು ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿರುವಂಥದ್ದು. ಈ ಹಿಂದೆ ಎಡಿಎಂಕೆ ಪಕ್ಷ
ಒಂದು ರೀತಿಯಾಗಿ ಗಾಂಧಿನಗರದಲ್ಲಿ ಹಿಸ್ಟ್ರಿನ ಕ್ರಿಯೇಟ್ ಮಾಡಿತ್ತು. ತಮಿಳು ಪಾರ್ಟಿ ಗೆದ್ದುಬಿಟ್ಟು, ಸೊ ಹಾಗೆ ಮತ್ತೊಂದು ಹಿಸ್ಟ್ರಿ ಕ್ರಿಯೇಟ್ ಆಗತ್ತಾ? ಟಿವಿಕೆಗೆ ಸಪೋರ್ಟ್ ಕೂಡ ಅಭಿಮಾನಿಗಳಿಂದ ಇದ್ದೇ ಇರುತ್ತೆ. ತಮಿಳಿಗರು ಜಾಸ್ತಿ ಇರುವಂಥ ಕ್ಷೇತ್ರದಲ್ಲಿ ನಿಂತರೆ ಆಬ್ವಿಯಸ್ಲಿ ಸಪೋರ್ಟ್ ಸಿಕ್ಕೇ ಸಿಗತ್ತೆ. ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಜಾಕ್ಪಾಟ್ ಅಂತ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕು. ಸಿದ್ದರಾಮಯ್ಯ ಆಹ್ವಾನವೇನು ಕೊಟ್ಟಿದ್ದಾರೆ, ಬಟ್ ಬರ್ತಾರಾ, ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಈಗ ಮುಂದಿರುವಂತಹ ಪ್ರಶ್ನೆಗಳು. ಸೊ ತಮಿಳು ಮತ ಹೆಚ್ಚಿರುವಂತಹ ಕಡೆ ವಿಜಯ್ ಸಂಚಾರವನ್ನು ಕೂಡ ಮಾಡಬಹುದು. ಮುಂದಿನ ವಾರ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಸದ್ಯಕ್ಕೆ. ಜಿಬಿಯಲ್ಲಿ ಟಿವಿಕೆ ಸ್ಪರ್ಧೆ ಮಾಡುತ್ತಾ? ಹಾಗಾದರೆ ಇನ್ನೇನು ಮುಂದಿನ ವಾರವೇ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅನ್ನುವಂಥದ್ದು ಕೂಡ. ಸೊ ಜನನಾಯಕನ ಎಂಟ್ರಿಯಿಂದ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದೇ ಇದೆ.